ಹರಕೆ ಗಿರ್ಕೆ ಎಲ್ಲ ತೀರಿಸ್ಬಿಟ್ಟು ಕೂದಲೆಲ್ಲ ತೆಗೆಸ್ಕೊಂಡು ಸೋಮವಾರ ಡ್ಯೂಟಿ ಮಾಡಿದ್ದೆ, ಆದರೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಮಂಗಳವಾರ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಗಾಡಿ ಕ್ಲೀನ್ ಮಾಡಿಕೊಂಡು ನಾವು ಹೊರಟಿದ್ದೆ CNG ಬ್ಯಾಂಕ್ ಕಡೆ. ಅಲ್ಲಿ CNG ಫಿಲ್ ಮಾಡಿಸ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟ. ಆದರೂ ಟ್ರಾಫಿಕ್ ಮಾತ್ರ ಹೆವಿ ಸಿಕ್ಕಾಪಟ್ಟೆ ಇತ್ತು. ಗೊತ್ತಾಯ್ತಲ್ಲ ನಿಮಗೆ ಬೆಂಗಳೂರು ಅಂದರೆ ಏನು ಅಂತ. ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ಸಣ್ಣ ಪುಟ್ಟ ಡ್ಯೂಟಿ ಮಾಡಿಕೊಂಡೆ. ಮತ್ತು ಅಲ್ಲಿಂದ ಒಂದು ರೆಂಟಲ್ ಡ್ಯೂಟಿ ಬಿದ್ದಿತ್ತು. ಅಲ್ಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಮತ್ತೆ ಹೋಗ್ಬಿಟ್ಟು ಟೈಮಿಂಗ್ಸ್ ಕಡಿಮೆ ಆಯಿತು, ಆದರೆ ಕಿಲೋಮೀಟ್ರ್ ಸ್ವಲ್ಪ 16 ಕಿಲೋಮೀಟ್ರ್ ಆಯಿತು. ಅದು 1 ಅವರ್ದು ನೋಡಿ, 384 ತೋರಿಸೋನೆ 1 ಅವರ್ಗೆ. ಏನು ಮಾಡೋಕ್ಕಾಗುತ್ತೆ. ಮಧ್ಯಾಹ್ನ ಟೈಮು ಈ ಥರ ಡ್ಯೂಟಿಗಳು ಮಾಡ್ಕೋಬೇಕು. ಬೆಳಗ್ಗೆ ಟೈಮು ಕಡಿಮೆ ಇರೋ ಮಾಡ್ಕೋಬೇಕು. ಅಲ್ಲಿಂದ ಅವ್ರದ್ದು ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತು ಅಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ಪಾಪ ಅವ್ರು ಮಲ್ಕೊಂಡೇ ಬಿಟ್ಟರು ಟ್ರಾಫಿಕ್ ನೋಡಿ. ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. 3000 ಆಗೋಯ್ತು. ಇನ್ನು ಅಲ್ಲಿಂದ ಒಂದು ರಿಸರ್ವೇಷನ್ ಕೊಟ್ಟಿದ್ದ ₹492. ಸರಿ ಅಂದ್ಕೊಂಡು ಅಲ್ಲೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಕರ್ಕೊಬಂದು ಅವ್ರನ್ನ ಡ್ರಾಪ್ ಮಾಡಿದೆ. ಯಾಕಂದರೆ ಇವತ್ತು ಟಾರ್ಗೆಟ್ ಒಂದು 4000 ಆದರೂ ಮಾಡಬೇಕು ಅಂತ ಇದ್ದೆ. ಲಾಸ್ಟ್ ಡ್ಯೂಟಿ ಕೊಟ್ಟ ಜಿಗಣಿ ಆನೇಕಲ್ ರೋಡ್ಗೆ. ಏನು ಮಾಡೋದು ಅಂತ ಅಂದ್ಕೊಂಡು ಧ್ವಂಸಂದ್ರದಲ್ಲಿತ್ತು ಪಿಕಪ್ಪು. ಮನೆ ಕಡೆ ಹೋಗ್ತಾ ಇದ್ದೆ, ಅದು ಬಿತ್ತು ಡ್ಯೂಟಿ. ಸರಿ ಮೊನ್ನೇನು ಇನ್ನೂ ಟೈಮ್ ಐತೆ ಅಂದ್ಕೊಂಡು ಅಲ್ಲೋಗಿ ಅವ್ರನ್ನ ಡ್ರಾಪ್ ಮಾಡಿದೆ. ಟೈಮ್ ನೋಡಿದ್ರೆ 9:30 ಆಯಿತು. ಇನ್ನು ನಾವು ಮನೆ ಕಡೆ ಹೊರಡೋ ಸಮಯ. ಅರ್ನಿಂಗ್ಸು ಅಂದ್ಕೊಂಡಂಗೆ ಆಗಿಲ್ಲ. 4000 ಮಾಡಬೇಕು ಅಂದ್ಕೊಂಡಿದ್ದೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಸೈಡ್ ಬೇಕೇ ಬೇಕು ಏನಾದರೂ ರಾತ್ರಿ ಊಟಕ್ಕೆ ಅಂದ್ಕೊಂಡು ಕಬಾಬ್ ಎತ್ಕೊಂಡು ಶಿಸ್ತಾಗಿ ಹೊರಟು ಮನೆಗೆ ಬರೋ ಅಷ್ಟೊತ್ತಿಗೆ 9:30 ಆಯಿತು. ₹3895 ಮಾಡಿದ್ದೀನಿ ಅಷ್ಟೇ. ಇದು ಸೋಮವಾರ ನೋಡಿ, ಮಧ್ಯಾಹ್ನದವರೆಗೂ ಮಾಡಿದ್ದೆ. ಯಾಕಂದರೆ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು, ಮಧ್ಯಾಹ್ನಕ್ಕೆ ಹೋಗಿದ್ದೆ. ಇವತ್ತು ಬಂದು 14.25 ಅವರ್ ಡ್ಯೂಟಿ ಮಾಡಿದ್ದೀನಿ. ಕಿಲೋಮೀಟ್ರಿಗೆ ನೋಡಿ ಎಷ್ಟೆಷ್ಟು ಕೊಟ್ಟಾನೆ. 11 ಕಿಲೋಮೀಟ್ರಿಗೆ 500, 5 ಕಿಲೋಮೀಟ್ರಿಗೆ 280, 8 ಕಿಲೋಮೀಟ್ರಿಗೆ 280, 9 ಕಿಲೋಮೀಟ್ರಿಗೆ 190, 7 ಕಿಲೋಮೀಟ್ರಿಗೆ 200, 15 ಕಿಲೋಮೀಟ್ರಿಗೆ 570, 8 ಕಿಲೋಮೀಟ್ರಿಗೆ 270, 10 ಕಿಲೋಮೀಟ್ರಿಗೆ 490. ರೇಟ್ ಮಾತ್ರ ಪರವಾಗಿಲ್ಲ, ಹೆಂಗೋ ಕೊಡ್ತಾವನೆ. ಮತ್ತೆ ನಾಳೆ ಸಿಗೋಣ.